ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸ್ಪೆಷಲ್ ಏನಂತ ಅಂದರೆ, ಎಸ್ಟರ್ಡೇ ನನ್ನ ಫ್ರೆಂಡು ಬರ್ಡೇ ಇತ್ತು. ಸೊ ಸಂಡೇ ಇರೋ ಕಾರಣ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾನಸ, ಪ್ರೀತು, ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮೊದಲು ಇವಾಗ ಅವರು ಚನ್ನಪಟ್ಟಣದಿಂದ ರಾಮನಗರಕ್ಕೆ ಬರ್ತವ್ರೆ, ಇಲ್ಲಿಗೆ ಬನ್ನಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿದ್ದೀನಿ. ಅದಕ್ಕಿಂತ ಮೊದಲು ಬನ್ನಿ ನಮ್ಮ ಮನೆಗೇ, ಇವಾಗಲೇ ಹೋಗೋದು ಬೇಡ ಅಂತ ನಾನು ಸುಮ್ಮನೆ ಹೇಳಿದ್ದೀನಿ. ಯಾಕಂತಂದರೆ ಶಿವಕ್ಕೆ ಡೌಟ್ ಬರಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅವರು ಪ್ರೀತು ಮತ್ತು ಮಾನಸ ಇಲ್ಲಿಗೆ ಕರ್ಕೊಂಬರ್ತವ್ರೆ. ಸೊ ಬನ್ನಿ, ಇವಾಗ ಆಲ್ರೆಡಿ ಅವ್ರು ಬರ್ತವ್ರೆ. ಅವ್ರ ಪಾಪ ಅಲ್ಲಿಂದ ಬಿಸಿಲಲ್ಲಿ ಬಂದಿರ್ತಾರೆ. ಸೊ ಏನಾದರೂ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಅವ್ರು ಬರೋ ಅಷ್ಟೆಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ. ಗೈಸ್ ಇವಾಗ ಬರ್ತವ್ರೆ ನೋಡಿ. ಗೊತ್ತಿಲ್ಲ, ವೀಡಿಯೋ ಮಾಡ್ತಾರೆ, ಅವರು ಗೊತ್ತಿಲ್ಲ. ಚಾಕ್ಲೇಟ್ ಡಬ್ಬಾನ್ ಮಾಡಕ್ಕೆ ಕೊಡ್ತಾಳೆ. ಎಲ್ರಿಗೂ ಸುಸ್ತಾಗ್ಬಿಟ್ಟದೆ ನೋಡಿ ಗೈಸ್. ಯಾಕಪ್ಪ ಇದು ಗೈಸ್? ಇವಾಗ ನಾನು ಅವ್ರಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿದ್ನಲ್ಲ, ಇವಾಗ ಮಾಡ್ತಾ ಇದ್ದೀನಿ ಗೈಸ್. ಇವಾಗೋಸ್ಕರ ಮಜ್ಜಿಗೆ. ಮಾನಸ ಯಾಕೆ ಹಿಂಗೆ ಆಡ್ತಾ ಇದೆಯಾ? ತಗೊಳ್ಳಿ, ಆಮೇಲೆ ನಾನೇ ಮಾಡ್ಕೊಡ್ತೀನಿ ಮಡ್ಗಿ. ಪ್ರೀತು ಹೇಗಿದೆ? ಕುಡಿದು ಟೇಸ್ಟ್ ಹೇಳಿ. ಟೇಸ್ಟ್ ಮಾನಸ ಹೇಗೈತೆ? ಚೆನ್ನಾಗೈತೆ ಪ್ರೀತು. ಇವಾಗ ಅವ್ರಿಗೊಬ್ರಿಗೂ ಇವಾಗ ಮಜ್ಜಿಗೆ ಮಾಡಬೇಕು. ಇವಾಗ ಅದೇ ಗ್ಯಾಪಲ್ಲಿ ನಾನು ಸ್ವಲ್ಪ ಕುಡಿದ್ಬಿಡ್ತೀನಿ. ಇವಾಗ ಎಲ್ಲರಿಗೂ ಮಜ್ಜಿಗೆ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಕೊಟ್ಟು ಸುಮ್ಮನೆ ಎಲ್ಲ ಕೂತವ್ರೆ. ನಾನು ಸ್ವಲ್ಪ ಇವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ನಾನು ರೆಡಿ ಆಗಿಬಿಟ್ಟು ಹೋಯ್ತೀವಿ ಗೈಸ್. ಫೈನಲಿ ಈ ಥರ ರೆಡಿಯಾಗಿ ನಾವೆಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಇದು ಸ್ಪೆಷಲ್ ಜಾಗಕ್ಕೆ. ಹೋಗೋಣ ನೋಡ್ರಿ. ಏಯ್, ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರೀತು ಕರೆದ್ರೆ ಗೈಸ್ ಬರ್ತಾನೆ ಇಲ್ಲ. ಪಾಪ ಇವಳು ಎಷ್ಟು ಕರೀತಾವಳು ಗೊತ್ತಾ? ಮತ್ತೆ ಮಾಡ್ಬ ಇವಾಗ. ಜಾಸ್ತಿ ನೀರಾಲಿ ಈ ಪ್ರೀತಿ ಅಂತೂ ಎಂತಕ್ಕೂ ಬಂದವರಲ್ಲ. ಇವಾಗ ನಾವು ಮಾಡಿಸೋಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್ ನಡ್ಕೊಂಡು. ಈ ಬೇಸಿಗೆಲ್ಲ ನಾವು ಯಪ್ಪ ಬಿಸಿಲು. ನಾನು ಕೊಡ್ತೀನಿ ಅಂತ ನೀನು ಕೊಡಿಸ್ತಾ ಇರ್ಬೇಡ, ನಾನು ಕೊಡ್ಸ್ತೀನಿ, ನಾನು ಇಸ್ಕೊತೀನಿ. ಏನು ಗಿಫ್ಟ್? ಮಾನಸಂದು ಆಗಸ್ಟ್ 24. ಈಗ್ಲೂರೇ ಗುಡ್ಗೋಯ್ತದೆ ನೋಡಿ ಗಾಯ್ಸ್. ಇವಳು ಮಾನಸ ಅಂತ ನೋಡಿ, ಗುಂಡು ಗುಂಡನೆಲ್ಲ ಹೊಡೆದು ಕಿತ್ತಾಡ್ತಾವ್ರೆ. ಯಾವುದೋ ಅಸ್ಥಿ ಪಂಜರ ಅಂತ ಹೇಳಿ ಲೈವಲ್ಲಿ ನೋಡ್ತೀವಂತೆ ಗಾಯ್ಸ್. ಪ್ರೀತು ಹಾಯ್ ಮಾಡು ನನ್ನ ಚಾನಲ್ಗೆ.
ನಾನು ಪ್ರೀತು ಇವರಿಬ್ರು ಜೋಡಿ ಪುಕ್ಸಾಟೆ ಅಂತ ಹೋಗ್ತಾ ಇಲ್ಲೇ ತಿಂತಾರೆ ಇಲ್ಲೇ ಜಗಳ ಸೈತಾರೆ. ಆಡ್ತಾರೆ. ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಸಿಕ್ಕಾಪಟ್ಟೆ ಜಗಳ. ಇವ್ರಿಬ್ರು. ಇವ್ರು ಅಲ್ಗೂರು ಇವ್ರು ಇಬ್ರು ನಾವು ಮಾತ್ರ ಒಂದೇ ಸಿಟಿ ರಾಮನಗರ ಇವನ್ ನಮ್ಮ ಚನ್ನಪಟ್ಟಣ ಚನ್ನಪಟ್ಟಣ ನಾವು ಹತ್ತತ್ರ ಹತ್ತತ್ರ ಇವ್ರು ಜೋರ ನೋಡ್ತಾ ಇರಿ ವಿಡಿಯೋನ. ಇವತ್ತಿನ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಫ್ರೆಂಡ್ಸ್ ಜೊತೆ ನಾವು ಇವಾಗ ನಾವು ಅವರಿಬ್ಬರನ್ನ ಬಿಟ್ಬಿಟ್ಟು ಇಲ್ಲಿ ಮಾನಸ ಒಂದು ಗಿಫ್ಟ್ ಕೊಡ್ತಾವಳೆ ಅವನಿಗೆ ಶಿವ್ಗೆ. ಅದನ್ನು ನಾನು ಇಲ್ಲಿ ಮಾಡಿಸ್ತಿದ್ದೆ ಇಲ್ಲೊಮ್ಮೆ ಫ್ಯಾನ್ಸಿ ಸ್ಟೋರಲ್ಲಿ ಅದಕ್ಕೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವರಿಬ್ಬರನ್ನ ಬಸ್ ಸ್ಟಾಪಲ್ಲೇ ಬಿಟ್ಬಿಟ್ಟು ನಾವಿಬ್ಬರು ಬಂದಿದ್ದೀವಿ ಗೈಸ್. ಇದೇ ಅದು ಶಾಪು, ಚೆನ್ನಾಗಿ ಮಾಡಿಕೊಡ್ತಾರೆ ಫೋಟೋ ಫ್ರೇಮ ಅಫೋರ್ಡೆಬಲ್ ಪ್ರೈಸ್ಗೆ. ಇದೇ ಶಾಪ್ ಗೈಸ್. ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಲಾಗ್ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಹಾಂ ಓಹೋ, ನಿಮ್ಮ ಮಗ ಇಲ್ವ ಯೋಗಿ? ಪಾಪ ಚೆನ್ನಾಗಿ ಮಾತಾಡ್ಸ್ತು, ಚೆನ್ನಾಗಿ ಮಾಡ್ಕೊಡ್ತಿದ್ದ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅವತ್ತೇ ಬರ್ಬಂದು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀವಿ ಅಂತಲೇ. ಸೊ ಗೈಸ್ ನೋಡ್ತಾ ಇದ್ದೀವಿ ಕೇಕ್ಗಳು, ಒಂದು ಕೇಕ್ ಎಷ್ಟು ಚೆನ್ನಾಗಿದೆ. ಇದು ಕೊಡಿ. ಚೊಕ್ಕಲ್ ಮಂಡು ಹಾಂ ಇಲ್ಲೇನ ಪಾರ್ಸಲ್ ಇಲ್ಲೇ ಹಾಂ ಇಲ್ಲೇ ಕಟ್ ಮಾಡಿ. ಇಲ್ಲೇ ಗೈಸ್ ಕಟ್ ಮಾಡೋದು ನಾವು. ಮುಂಚೆ ಕರ್ಕೊಳ್ತೀವಿ. ಇವ್ ಪ್ರೀ ಹ್ಯಾಪಿ ಬರ್ಡೇ ಶಿವು ಅಂತ ಬರೀರಿ. ಶಿಬು ಹಾಂ ಶಿವು. ಎಸ್ ಎಚ್ ಎಚ್ ಐ ಐ ವಿ ಬಿ ಯು. ಯು ಅಷ್ಟೇ ಗೈಸ್, ನಾವು ಇಲ್ಲೇ ಕಟ್ ಮಾಡಿಸ್ತೀವಿ ಇವಾಗ. ಮಾನಸ ಶಿವು ಮತ್ತು ಪ್ರೀತಿನ ಅಂಥವ್ರೆ ಅದಕ್ಕೆ ಕರ್ಕೊಂಬರಕ್ಕೆ ಹೋಗೋದು. ಅದಕ್ಕೆ ನಾನು ಮಾತ್ರ ಇಲ್ಲಿದ್ದೀನಿ ಗೈಸ್. ನಾವು ಏನೇ ಬರ್ತ್ಡೇ ಸೆಲೆಬ್ರೇಷನ್ ಇರಲಿ ಕೇಕ್ಗಳಲ್ಲೇ ಕಟ್ ಮಾಡಿಸ್ತೀವಿ ಗೈಸ್. ಅವರೇ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿರ್ತಾರೆ ಗೈಸ್. ಇವಾಗ ನಮ್ಮ ಶಿವನ್ನ ಕರ್ಕೊಬರ್ತಾರೆ ನೋಡಿ. ಒಂದು ಶಿವು ಕಟ್ ಮಾಡಿ. ಇಲ್ಲೇ ಮ್ಯಾಚ್ ಬಾಕ್ಸು. ಪ್ರೀತು ನಿನಗೆ ಯಾಕೆ ಪ್ರೀತು? ಅಯ್ಯೋ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಪ್ರೀತು ಓದಾಗಿರಲ್ಲ, ಪ್ರೀತು ಓದಾಗಿರಲ್ಲ. ಅಯ್ಯಪ್ಪ ಫೈನಲಿ ಕಟ್ ಮಾಡಿಸಿದ್ವಿ ಗೈಸ್ ಕೇಕ. ಹೋಗಿ ಮನೆ ಹೋಗಿ. ಏಕೆ ಅದು ಏನೋ ಕೊಟ್ಟರು ಬೇಡ ಅಂತ ಹೇಳೋಗಿ ಹೋಗಿ ಬೇಡ ಅಂತ ಗೈಸ್ ಏನಾಯ್ತು ಗೊತ್ತಾ? ಕಾಣಿಸ್ತಾಯ್ತಾ? ಏನಾಯ್ತು ಗೊತ್ತಾ? ನಾನು ಶಿವ್ಗೆ ಗಿಫ್ಟ್ ತಗೊಂಡಿದ್ದೆ. ನಾವು ಇವಾಗ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ವಲ್ಲ, ಅಲ್ಲೇ ಮರ್ಕೊಂಡ್ಬಿಟ್ಟಿದ್ದೀನಿ. ನಾನು ನಮ್ಗೆ ಬರೋಕ್ಕಾಗಲ್ಲ, ನೀನೇ ಹೋಗು ಅಂತ ಅಂದೆ. ಅದಕ್ಕೋಸ್ಕರ ಮನಸ್ಸು ನನಗೋಸ್ಕರ ನನ್ನ ಗಿಫ್ಟ್ ತರಕ್ಕೆ ಇವಾಗ ನಾವೆಲ್ಲ ಕೇಕ್ ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ಕಾಣಿಸ್ತಿದ್ದ ಗಿಫ್ಟ್ ತಗೊಬಂದು ಗೈಸ್. ಬನ್ನಿ ಬಾಯ್ಲಿ. ನಾವಿಬ್ರು ತೋರಿಸ್ಕೊಂಡು ನೋಡಿ ಗೈಸ್. ಇವಾಗ ಬಂದು ಹೆಂಗೆ ತಿಂತವಳೆ ಕಸೂರಿತಾರ. ಹಿಂಗೆ ತೆಗಿಲ್ಲ. ಕಾಸ್ಟ್ಲಿ ಎಲ್ಲ ಕೊಡೋಕ್ಕಾಗಿಲ್ಲ.
ಇನ್ಯಾವಾಗಾದ್ರೂ ಕಾಸ್ಟ್ಲಿ ಕೊಡ್ತೀನಿ. ಎಷ್ಟು ಸೈಜ್ ಹೆಂಗ್ ಕಂಡಿಡ್ ಬರ್ಬಹುದು ನಾನು ಹೇಳು. ಭೀಮನ್ ಕೇಳಿತ್ತು. ಭೀಮಾ ಹ್ಞೂ ಆ ಹುಡುಗ ಸಾಕಾದಾಗ ಜಿಪ್ಪೆ ಅದು ಚೆನ್ನಾಗದ ಇಷ್ಟ ಆಯ್ತಾ? 8 ಕರೆಕ್ಟು. ಕೊಟ್ಟೆ ಅವ್ನಿಗೆ ಇಷ್ಟ ಆಯ್ತೋ ಆಗಿಲ್ವೋ ಗೊತ್ತಿಲ್ಲ ಪಾಪ. ಅವನಷ್ಟು ಕಾಸ್ಟ್ಲಿ ಗಿಫ್ಟ್ ಅಂತೂ ನಿಜ ಈ ಪ್ರಾಮಿಸ್ ನಂಗೆ ಕೊಡೋದಕ್ಕಾಗಲಿಲ್ಲ. ನಾನು ಕೊಟ್ಟಿರೋದು ಅವ್ನಿಗೆ ಇಷ್ಟ ಆಯ್ತೋ ಆಗಲಿಲ್ಲ ನಿಜ ಅಂತ ಗೊತ್ತಿಲ್ಲ. ಇವಾಗ ಮಾನಸ ಗಿಫ್ಟ್ ಓಪನ್ ಮಾಡಿ. ಏಯ್ ನಿಮಿಷ ಇರಿ, ಹಿಂಗೆ ಹಂಗೆ ಹಿಡ್ಕೊ. ಒಂದೇ ಒಂದು ಫೋಟೋ ತೆಗಿತೀನಿ. ನೋಡ್ಬೇಡ ನೀನು, ನೋಡ್ಬೇಡ. ಹಸಿ ಇವಾಗ ನೋಡು. ಮಾನಸ ಥ್ಯಾಂಕ್ ಯು. ಸಾಕಾಗ ಏ ಶಿವು, ಏಯ್ ಅಳ್ಬೇಡ. ನೀವು ಪ್ಲೀಸ್ ಅಳ್ಬೇಡ. ಬಿಡು, ಅವನು ಒಂದು ನೆನಪಿರ್ಲಿ, ಯಾರು ಕೊಟ್ಟಿರ್ಲಿಲ್ಲ. ಶಿವು ಎಡಿಟ್ ಮಾಡಿರೋದು ನಾನು. ಅಳ್ಬೇಡ ಬಿಡು ಶಿವು. ನಾನು ನಿಂಗೆ ಹೇಳಿದೆ ಐಶ್ವರ್ ಮನೆಗೆ ಬಂದಾಗ ನಾನು ನಿನ್ಗೆ ಈ ಥರ ಮಾಡಿಸ್ಕೊಡ್ತೀನಿ ಈಗಂತ. ಗೈಸ್ ಶಿವು ಫುಲ್ಲು ಎಮೋಷ್ನಲ್ ಆಗ್ಬಿಟ್ಟ. ಚೆನ್ನಾಗೋಯ್ತಲ್ವಾ? ನನಗೆ 2 ಫೋಟೋ ಎಡಿಟ್ ಮಾಡಿದೆ, ಅದು ಇನ್ನೊಂದು ಚೆನ್ನಾಗಿ ಬರಲಿಲ್ಲ. ಹೆಂಗೆ ಎಡಿಟ್ ಮಾಡೋದು? ಇವಾಗ ಶೂ ಹಾಕೊಂಡು ಫೋಟೋ ಶೂಟು ಗೈಸ್. ಯೂಸೇ ಮಾಡಬೇಡ್ದು ಖುಷಿ ಆಯ್ತದೆ. ಆಯ್ತದಾ? ನಾನು ಅವತ್ತು ಹೇಳಿದ್ದಿಲ್ವೇ ಐಶ್ವರ್ ಮನೆಗೆ ಕೊಡಿಸ್ತೀನಿ ನಿಮ್ಮ ಅಮ್ಮ ಜೊತೆ ಇರೋದು ಅಂತ. ಕೇಕ್ ಕೊಡಮ್ಮ. ಏಯ್ ಏನಿಲ್ಲ, ಬೇಡ ಬೇಡ. ಏನದು? ಬೇಡ 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 ಬೇಡ. ಹಾಂ ಹಾಂ ಬೇಡ ಬೇಡ. ಸರಿ ಸರಿ ಆಯಿತು, ಬಾಯ್. ಅಯ್ಯ ಹೋದ್ಮೇಲೆ ಕಾಲ್ ಮಾಡಿ. ಗೈಸ್ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಜಸ್ಟ್ ಇವಾಗ ಮನೆಗೆ ಬಂದೆ. ಅವರು ಸಹ ಹೋದರು. ಯಾಕೆ ಇವರು ಕೇಕ್ ಕಟ್ ಮಾಡಿಸ್ಬಿಟ್ಟು ಪಾರ್ಟಿ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಬಿಕಾಸ್ ನಾವು ಇವತ್ತು ಯಾವುದೇ ತರಹದ ನಾನ್ ವೆಜ್ 4 ಜನನೂ ತಿನ್ನಲ್ಲ. ಅದಕ್ಕೋಸ್ಕರ ವೆಜ್ಜಲ್ಲೇ ನಮ್ಗೆ ಅಷ್ಟೊಂದು ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ದಿವಸ ನಾವು ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು 4 ಜನನೂ ಡಿಸೈಡ್ ಮಾಡಿದ್ದೀವಿ. ಅವ್ರಿಗೂ ಟೈಮ್ ಆಗುತ್ತೆ, ಊರಿಗೆ ದೂರ ಹೋಗ್ಬೇಕು ಅಂದ್ಬಿಟ್ಟು ಅವರು ಹೋದರು. ನಾನು ಮನೆಗೆ ಬಂದೆ. ಈ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ ಗೈಸ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. Check the mic and make sure it sound right, boys.